ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತಾವತ್. ಆದ್ಮೇಲೆ ನಿತ್ಯದಂತೆ ಈಗಲೂ ಸೌಜನ್ಯಾಳ ಕುರಿತಾಗಿ ಧರ್ಮಸ್ಥಳದ ಕುರಿತಾಗಿ ಒಂದೆರಡು ಮಾತು. ಸೌಜನ್ಯ ಕೇಸ್ ಅಂತ ಮುಚ್ಚಿ ಹೋಗಿತ್ತು, ಈಗ ಓಪನ್ ಆಗ್ಬೋದಾ? ಸುಪ್ರೀಂ ಕೋರ್ಟ್ಗಂತೂ ಹೋಗ್ಯದ, ಮಾರ್ಚದಲ್ಲಿ ಡೇಟ್ ಬಂದಿದೆ. ಇದರದ ಕೇಸು ಇನ್ನೊಮ್ಮೆ ಅದು ಸ್ಟಾರ್ಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಲಕ್ಷಣಗಳು ಕಾಣೋ ಜೊತೆಗೆ ಸತ್ಯ ಹೊರಗೆ ಬರುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಮೋಸ್ಟ್ಲಿ ಈ ಸಲ ಮಾತ್ರ ಸೌಜನ್ಯಾಳ ಈ ಕೇಸ್ ಹಗರಣ ನಿಶ್ಚಿತವಾಗಿಯೂ ತಪ್ಪಿತಸ್ಥರು ಯಾರು ಅನ್ನೋದ್ರ ಕಡೆ ಹೋಗ್ತಾವ ಅನ್ನೋ ಪ್ರಶ್ನೆಗೆ ಉತ್ತರ ಎಸ್ ಆಗ್ತದೆ. ಈ ಸಲ ಏನೋ ಒಂದು ಘಟಿಸ್ತದ. ಯಾಕೆಂದರೆ ಸೌಜನ್ಯಾಳ ಈ ಒಂದು ಪ್ರಕರಣದಿಂದಾಗೆ ಧರ್ಮಸ್ಥಳದ ಅನೇಕ ಪ್ರಕರಣಗಳು ಮೀರೆದ್ದು ಅನ್ನೋದು ಅಷ್ಟ ಸತ್ಯದ. ಈ ಮೊದಲಾಗಿದ್ದು ಸಾಕಷ್ಟ, ಆದರೆ ಅವ್ರು ಬೆಳಕಿಗೆ ಬಂದಿರಲಿಲ್ಲ, ಅಥವಾ ಬೆಳಕಿಗೆ ಬಂದರೂ ಮುಚ್ಚಾಕಿಬಿಟ್ಟೈತಿ. ಹೀಗಾಗಿ ಹಿಂದಿನ ಪ್ರಕರಣಗಳ ಸಹಿತ ಮುಚ್ಕೊಂಡು ಹೋಗಿ ಇದು ಮುಚ್ಚಿ ಹೋಗ್ತದೇನೋ ಅಂತ ಇದನ್ನು ಮುಚ್ಚಾಕಿದ್ರು, ಮುಗಿದಿತ್ತು ಇನ್ನೇನಿಲ್ಲ ಅಂತೇಳಿ. ಆದರೆ ಯಾವಾಗ ಸಂತೋಷ್ ರಾವನ ಮೇಲೆ ರಿಪೋರ್ಟ್ ಬಂತು CBIದಿಂದ, ಅವನ ತೊಂದರೆ, ಅವಾಗಾದಂಥ ನೋವುಗಳ ಬಗ್ಗೆ, ಅದರಲ್ಲೂ ಅವ ಲೈಂಗಿಕ ಬಗ್ಗೆ ಅಶಕ್ತನಾಗಿದ್ದಾನೆ ಅನ್ನುವಂಥ ವಿಷಯ ಬಂದಾಗ, ನಿಶಕ್ತ ಇದ್ದಾನಂತ ಅನ್ನುವಂಥ ವಿಷಯ ಬಂದಾಗ ಅವ್ರು ಬಿಡುಗಡೆ ಆಯಿತು. ಬಿಡುಗಡೆ ಆದ ತಕ್ಷಣ ಹೊಸ ಒಂದು ಈ 2012 ನಂತರ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂಥ ಸ್ಟಾರ್ಟ್ ಆಯಿತು. 12 ವರ್ಷಗಳ ನಂತರ ಹಾಗೆ ಜಗ್ತಾ ಬಂದಿದ್ರು ಅದನ್ನು, ಘಟನೆಯನ್ನು. ಕೊನೆಗೂ ಸಂತೋಷ ನಿರ್ದೋಷಿ ಅಂತ ಆದಮೇಲೆ ಮತ್ತೊಮ್ಮೆ ಈ ಹೋರಾಟ ಸ್ಟಾರ್ಟ್ ಆಯಿತು. ನಮ್ಮ ತಿಮ್ರೋಡಿ ಮತ್ತು ಮಟ್ಟಣ್ಣವರು ಇನ್ನೂರವರೆಲ್ಲರೂ ಸ್ಟಾರ್ಟ್ ಮಾಡಿದರು. ಇದು ಯಾಕೆ ಮಹತ್ವ ಪಡಿತದಪ್ಪ ಅಂತಂದರೆ, ಸೌಜನ್ಯಾಳದ್ದು ಈ ಒಂದು ಹಗರಣದಿಂದಾಗಿ ನಿಶ್ಚಿತವಾಗಿ ಹೇಳ್ಬೋದು ನಾವು ಇವತ್ತು ಈ ಧರ್ಮಸ್ಥಳದಲ್ಲಿ ನಡೆದಿದ್ದಂತಹ ಅನೇಕ ಕುಕರ್ಮಗಳ ವಿಚಾರಗಳು ಬೆಳಕಿಗೆ ಬರುವಂಗಾಯಿತು, ಎಲ್ಲ ಚರ್ಚೆ ಸ್ಟಾರ್ಟ್ ಆಗುವಂಗಾಯಿತು. ಮುಚ್ಚೋಗಿದ್ದ ಅನೇಕ ಕೇಸುಗಳು ಮತ್ತೆ ಓಪನ್ ಆಗುವಂಗಾಯಿತು. ಆದರೆ ಇದನ್ನು ಮತ್ತೆ ಮುಚ್ಚಿದ್ರು ಇಲ್ಲಿವರೆಗೆ. ಈಗ ಯಾವಾಗ ಸುಪ್ರೀಂ ಕೋರ್ಟ್ ಹೋಯ್ತು, ಅವ್ರ ತಾಯಿ ಕುಸುಮಾವತಿ ಮತ್ತು ಸ್ವತಃ ಸಂತೋಷ್ ರಾವ್ ಏನು ಸುಪ್ರೀಂ ಕೋರ್ಟ್ಗೆ ಹೋದ್ರೆ, ಈಗ ಅದು ಹೊಸ ರೂಪ ಹಿಡಿತಾ ಇದೆ. ಇನ್ನು ಅದಕ್ಕೆ ಒಂದು ತಾರೀಕಿಗೆ ಅಂತ್ಯ ಕಾಣುವಂಥ ಎಲ್ಲ ಸಾಧ್ಯತೆಗಳು ಬರ್ತಾ ಇದ್ದಾವಂತ. ಯಾಕಂದ್ರೆ ಈಗಾಗಲೇ ಅವಳ ಬಗ್ಗೆ ಈಗ ಸಾಕ್ಷಿಗಳೆಲ್ಲ ಮುಚ್ಚಾಕಿಬಿಟ್ಟಿತ್ತು ಅನ್ನೋದು ನಿಮಗೂ ಗೊತ್ತದೆ. ಯಾಕಪ್ಪ ಅಂತಂದ್ರೆ ಸಾಕ್ಷಿಗಳು ಮಧ್ಯದಾಗೆ ನಿಮಗೆ ಗೊತ್ತದ, ಅಲ್ಲಿ ನಡೆದ ಘಟನೆಯಲ್ಲೇ ಅವಳ ಅಪಹರಣ ಆದ ಘಟನೆ ಅಥವಾ ಸಮಯದಲ್ಲೇ ಅಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. CCTV ಇದ್ದಿದ್ದು, ಆ CCTV ಫುಟೇಜ್ ಗೊತ್ತಿರಲಲ್ಲೇ ಇಂಥ ಅನೇಕ ಒಂದಲ್ಲ ಎರಡಲ್ಲ, ಮತ್ತು ಆ ಮಗುವಿನ ಜೊತೆಗೆ ಮಾಡಿದಂಥ ಅವ್ಯವಹಾರ, ಅದರಲ್ಲೂ ವಜಿನ್ ಶಾಫ್ ಸಿಗಲಾರ್ದಂಗೆ ನೋಡ್ಕೊಂಡಿದ್ದು, ಅದು ಏನಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಇಲ್ಲಿ ಏನೂ ನಡೆದಪ್ಪ ಗದ್ದಲ ಹಾಕ್ಯದ ಅನ್ನುವಂಥದ್ದು. ಅದಕ್ಕಿಂತಲೂ ಹೆಚ್ಚಿಗೆ ಅವರ ಸಂಸಾರದಲ್ಲಿ ಹಾಕಿದಂಥ ಮಣ್ಣು ಅಥವಾ ಮತ್ತೇನೋ ಮಾಡಿದಂಥದ್ದು ಮಾತ್ರ ಯಾವ ಕಾಲಕ್ಕೂ ಮರಿಲಾರಂಥ ದುರ್ಘಟನೆ ಅದೊಂದು. ಆದರೂ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿ ಇದ್ರ ಯಾರು ಅನ್ನೋದು ಇವತ್ತಿನ ಮುಚ್ಚಾಕಿದ್ದಾರೆ. ಇನ್ನು ಮುಗಿದು ಹೋಯ್ತು, ಇನ್ನು ಓಪನ್ ಆಗೋದಿಲ್ಲ ಕೇಸ್ ಅನ್ನೋದ್ರೊಳಗೆ ಸುಪ್ರೀಂ ಕೋರ್ಟ್ ಹೋಗಿ, ಸುಪ್ರೀಂ ಕೋರ್ಟ್ ಇದ್ದಿದ್ದು ಇವತ್ತು ಮಾರ್ಚ್ದಲ್ಲಿ ಡೇಟ್ ಕೊಟ್ಟದ, ಓಪನ್ ಆಗ್ಯದ. ಹೀಗಾಗಿ ಇದು ಹಿಂದಿದ್ದಂಥ ಈ ಕೃತ್ಯವನ್ನು ಎಸಗಿದಂಥವ್ರಿಗೆ ಮಾತ್ರ ನಿಧಾನಕ್ಕೆ ಭಯ ಸ್ಟಾರ್ಟ್ ಆಗಲಿಕ್ಕತ್ತದೆ. ಯಾಕೆ ಇವತ್ತೊಂದು ಸಾಕ್ಷಿಗಳು ಸಿಕ್ಕದ, ಏನಪ್ಪ ಚಿಕ್ಕ ಕೆಂಪಮ್ಮ ನಾನು ನೋಡಿದ್ದೀನಿ, ಅವ್ನು ನೋಡಿದ ಗುರುತು ಹಿಡಿತೀನಿ ಅನ್ನುವಂಥದ್ದು. ಹೀಗಾಗಿ ಇದ್ರ ಹಿಂದಿದ್ದಂಥದ್ದು ವ್ಯಕ್ತಿಗಳ ಸಮೀಪ ಈ ದಿನಕ್ಕೆ ಸೌಜನ್ಯ ಕೇಸ್ ಹೋಗ್ತಾ ಇದೆ ಅಂತ. ಹೀಗಾಗಿ ಮುಂದಿನ ದಿನದಲ್ಲಿ ಮಾತ್ರ ನಿಶ್ಚಿತವಾಗಿ ಒಳ್ಳೆಯ ರಿಸಲ್ಟ್ ಬರ್ಬೋದು. ಅದಕ್ಕೆ SIT ಈ ಕೇಸನ್ನು ಆಯ್ಕೆ ಮಾಡ್ತದೋ ಇಲ್ಲವೋ ಅನ್ನುವಂಥದ್ದು ಇದು ಮುಖ್ಯ ಆಗೋದೇ ಇಲ್ಲ. ಯಾಕಂದರೆ ಇದು ಸುಪ್ರೀಂ ಕೋರ್ಟ್ನ ಡಿಸೈಡ್ ಆಗುವಂಥದ್ದು. ಅದರಲ್ಲೂ ಕುಸುಮಾವತಿ ಮತ್ತು ಸಂತೋಷ್ ರಾವ್ ಇಬ್ಬರು ಕೂಡ ಹೋಗಿ ಇದನ್ನು ಹಾಕಿದಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ಇನ್ನು ಯಾವ ಡಿಸಿಷನ್ ತೊಗೊಳ್ತದ, ಅದು ಯಾವ ರೂಪ ಪಡಿತಾರೋ ಮುಂದಿನ ದಿನ ನೋಡುವಂಥದ್ದು. ಸಪೋಸ್ ಏನಾದರೂ ಇದು ಮುಂದಿನ ದಿನದಲ್ಲೇ ಸೌಜನ್ಯಾಳ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲೇ
ನಿಶ್ಚಿತವಾಗಿ ಯಾರಪ್ಪ ಇವರು ಅನ್ನೋದ್ರತ್ತ ಒಂದು ಬೆರಳು ಹೋಯ್ತಪ್ಪ ಅಂತಂದ್ರೆ, ಒಂದು ವಿಚಾರ ಹೋಯ್ತಂದ್ರೆ ಆ ವಿಚಾರದಿಂದಾಗಿ ಹೊಸ ಮತ್ತು ಪ್ರಕರಣ ಹುಟ್ಟು ಹಾಕುವಂಥ ಸಾಧ್ಯತೆಗಳು ಇದ್ದಾವೆ. ಅದೇನಿರಲಿ, ಈಗ ಮಾತ್ರ ಸೌಜನ್ಯಾಳ ಈ ಒಂದು ಪ್ರಕರಣ ನಿಶ್ಚಿತವಾಗಿಯೂ ಸುಪ್ರೀಂ ಕೋರ್ಟ್ಗೆ ಇವತ್ತು ಅಲರ್ಟ್ ಮಾಡುವಂಥ ಪ್ರಸಂಗ ಆಗಿದೆ. ಅದರ ಬಗ್ಗೆ ಇನ್ನು ವಾದ ವಿವಾದ ಸ್ಟಾರ್ಟ್ ಆಗಿ ಇನ್ನೊಮ್ಮೆ ಎನ್ಕ್ವೈರಿ CBIದಿಂದ ಆಗಲಿ ಅಥವಾ ಇನ್ನೊಂದು ದೊಡ್ಡ ಸಂಸ್ಥೆಯಿಂದ ಆಗಲಿ ಅಂದಾಗ ಅದನ್ನು ಮಾತ್ರ ಸಂಯಮದಿಂದ ಮಾಡುವಂಥದ್ದು. ಮತ್ತು ಈಗ ಜಾಗೃತ ಆಗಿದ್ದಾರೆ ಎಲ್ಲರೂ. ಅದರಲ್ಲೂ ಈ ಘಟನೆ ವಿರೋಧಿಗಳು ಒಂದಾಗಿದ್ದಾರೆ. ವಿಠಲಗೌಡ ಆಗಿರ್ಬೋದು, ತಿಮ್ಮರೋಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಅದ್ರ ಜೊತೆ ಮಟ್ಟಣ್ಣವ್ರ ಜೊತೆ ಅವ್ರ ತಾಯಿ ಕುಸುಮಾವತಿಯವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಇದು ಎನ್ಕ್ವೈರಿ ಆಗಬೇಕು, ಸತ್ಯ ಹೊರಗೆ ಬರಬೇಕು, ಯಾರು ತಪ್ಪಿಸ್ತಾರದಾರ ಅವ್ರ ಶಿಕ್ಷೆ ಆಗಬೇಕು ಅಂತೇಳಿ. ಹೀಗಾಗಿ ಇದರ ಹಿಂದಿದ್ದಂಥ ಯಾರಿಗಾದ್ರೂ ನಾವು ಇವತ್ತು ಯಾರನ್ನೂ ಭಟ್ಟು ಮಾಡಿ ತೋರಿಸ್ತಾ ಇಲ್ಲ. ಆದರೆ ಇದು ನಿಶ್ಚಿತವಾಗಿ ಒಂದು ಸತ್ಯದ ಕಡೆಗೆ ಹೋಗ್ಲಿಕ್ಕತ್ತದಪ್ಪ ಅನ್ನೋದು ನಮಗೆ ಖಾತ್ರಿ ಆಗಲಿಕ್ಕತ್ತದ. ಇದರಿಂದ ಯಾರಿದ್ದಾರ ಎಂತ ಎಲ್ಲರಿಗೂ ಒಂದೇನೋ ಸಂಶಯ ಇದೆ. ಆ ಸಂಶಯಕ್ಕೆ ಈ ಸುಪ್ರೀಂ ಕೋರ್ಟದ ತನಿಖಾ ಆರ್ಡರ್ ಒಂದು ಅಂತ್ಯ ಕಾಣಿಸ್ಬೋದು ಅಂತೇಳಿ. ಯಾಕಂದ್ರೆ ಅಂತ್ಯ ಆಗಲೇಬೇಕಾಗಿದೆ, ಸತ್ಯ ಹೊರಬರಬೇಕಾಗಿದೆ, ಯಾರು ಮಾಡಿದವ್ರು ಯಾರು ಅಂತ ತಿಳಿಬೇಕಾಗಿದೆ. ಅದಕ್ಕಾಗಿ ಹೋರಾಟ ನಡೆದಿದ್ದಾವೆ. ಆದರೆ ಹೋರಾಟ ನಡೆಯೋಕ್ಕಿಂತ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದು ನೇರವಾಗಿ ಇವತ್ತು ಆಜ್ಞೆ ಮಾಡಿದ್ರಿಂದಾಗೆ ಇಲ್ಲಪ್ಪ ನಾವು ಸ್ವೀಕಾರ ಮಾಡಿದ್ದೀವಿ, ಅದನ್ನು ಚೆಕ್ ಮಾಡ್ತೀವಿ, ನೋಡ್ತೀವಿ ಅನ್ನುವಂಥ ಒಂದು ಭರವಸೆ ಮೂಡಿಸಿದ್ರಿಂದಾಗೆ ಮಾರ್ಚದೊಳಗೆ ಇದರ ಬಗ್ಗೆ ಏನಾದರೂ ಒಂದಿಷ್ಟು ನಿಲುವು ಬರ್ಬೋದಾ, ವಾದ ವಿವಾದ ಆಗ್ಬೋದಾ ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದಾವ. ಈ ಚರ್ಚೆಗಳಿಗೆ ಒಂದು ಉತ್ತರ ಸಿಗ್ತದೆ ಅನ್ನುವಂಥದ್ದು ಖಚಿತವಾಗಿ ತಿಳಿದು ಬರ್ತಾ ಇದೆ. ಇವೆಲ್ಲ ಘಟನೆಗಳನ್ನು ನೆನಪಿಸಿಕೊಂಡ ಇನ್ನುಳಿದ ಘಟನೆಗಳು, ಇವು ನಡೆದಂಥ ಘಟನೆಗಳ ಬಗ್ಗೆನೂ ನೆನೆಸ್ಕೊಂಡಾಗ ಇವತ್ತಿಗೂ ಸಹಿತ SIT ಮಾಡಿದ್ದೇನಪ್ಪ ಅಂತಂದ್ರೆ ಈ ಒಟ್ಟಾರೆ ಎಲ್ಲ ಕೇಸ್ಗಳು ಬಂದ್ರಾಗೆ ಇವುಗಳನ್ನ ಮುಚ್ಚಿ ಹಾಕುವಂಥ ಕೆಲಸ ಪ್ರಯತ್ನ ಮಾಡಿತದು. ಅದಕ್ಕೆ ಇವತ್ತು ಈ ಸೌಜನ್ಯಾಳ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಇದ್ದಿದ್ದು ತನಿಖೆಗೆ ಕೊಡ್ತಪ್ಪ ಅಂತಂದ್ರೆ ಈ ತನಿಖೆ ಆಗಿರುತ್ತೆ ಕೊಟ್ರೆ ಆ ಖಚಿತವಾಗಿಯೂ ಈ ಮುಚ್ಚಾಕಿದವ್ರಿಗೆ ಮಾತ್ರ ಇದರ ಏನಪ್ಪ ಅಂತಂದ್ರೆ ಬಿಸಿ ಮುಟ್ಟೋದಕ್ಕೆ ಸಾಧ್ಯದ ಅಂತ. ಯಾಕಂದ್ರೆ ಮುಚ್ಚಾಕಿದವ್ರಿಗೆ ಸಮಾಧಾನ ಆಗಿರ್ಬೋದು ಅವರು, ಯಾಕಪ್ಪ ಅಂದರೆ ಮುಚ್ಚ ಹೋಯ್ತು ಬಿಡಪ್ಪ ಅಂತೇಳಿ. ಆದರೆ ಈ ಸಂದರ್ಭದಲ್ಲಿ ಹೊಸ ಆರ್ಡರ್ ಆಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆಗೆ ಆದೇಶ ಮಾಡಿದ್ರಿಂದಾಗಿ ಸಹಜವಾಗಿ ಈ ವಾದ ವಿವಾದಗಳು ಮತ್ತು ಎಲ್ಲಿ ತಪ್ಪುಗಳಾಗಿದ್ದಾವ, ಏನು ಘಟನೆಗಳಾಗಿದ್ದಾವ, ಅಸಹಜವಾದಂಥ ಘಟನೆ ಎಷ್ಟಿದ್ದಾವೆ ಅದರಲ್ಲ ಇದ್ರ ಬಗ್ಗೆ ಸಹಿತ ಒಂದು ಇಂಚಲು ಪ್ರತಿಯೊಂದು ಎನ್ಕ್ವೈರಿ ಆಯ್ತಪ್ಪ ಅಂತಂದ್ರೆ ಇದ್ರ ಹಿಂದೆ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೆ ಯಾರು ಏನು ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಹೋಗ್ತದೆ ಅಂತೇಳಿ ಭಾಳಷ್ಟು ಹೋರಾಟಗಾರರು. ಮತ್ತು ಅವತ್ತು ನಡೆದಾಗ ಹಿಂದಾದಾಗ ಇಷ್ಟೊಂದು ಪ್ರಮಾಣದಲ್ಲಿ ಆಗಿರಲಿಲ್ಲ. ಕಾರಣ ಏನಪ್ಪ ಅಂದ್ರೆ ಸಂತೋಷ್ ರಾವ್ ಮೇಲೆ ಹಾಕಿದ್ರಿಂದಾಗೆ ಸಹಜವಾಗಿ ಇಲ್ಲಿ ಅಪರಾಧಿಗಳು ತಪ್ಪಿಸಿಕೊಂಡಿದ್ರು. ಆದರೆ ಈ ಸಲ ಹಾಗಿಲ್ಲ. CCTV ಯಾಕೆ ತೆಗೆದ್ರು, ಆ ಇವತ್ತಿನ ಘಟನೆಗಳಿಗೆ CCTV ಯಾಕೆ ಸಿಗಲಿಲ್ಲ ಅನ್ನುವಂಥದ್ದಾಗಿರ್ಬೋದು, ಅವಳ ಮೇಲೆ ಆದಂಥ ಒಂದು ದಾರುಣವಾದಂಥದ್ದು ಏನಪ್ಪ ಕೃತ್ಯಗಳಾಗಿರ್ಬೋದು, ಅದರಲ್ಲೂ ಅವಳ ಮೇಲೆ ಆದಂಥ ಒಂದು ಆಕ್ರಮಣದ ಪ್ರತಿಯೊಂದು ರಿಪೋರ್ಟ್ಸ್ಗಳು ಇವತ್ತು ದಾಖಲೆ ಆಗಿದ್ದಾವ. ಆದರೆ ಏನಾಗಿದೆಯಪ್ಪ ಅಂತಂದರೆ ಕೆಲವೊಂದಿಷ್ಟು ಮುಚ್ಚಾಕೋ ಥರ ತಪ್ಪುಗಳಾಗಿ ಹೋಗಿದ್ದಾವೆ. ಅದಕ್ಕೆ ಇವತ್ತು ಅದೇನಾಗ್ತದಪ್ಪ ಅಂದ್ರೆ ಮೋಸ್ಟ್ ಪ್ರಾಬಬಲಿ ಅವ್ರ ಇದೆಲ್ಲ ಓಪನ್ ಆಗಿ ಖಚಿತವಾದಂಥ ಒಂದು ಅಭಿಪ್ರಾಯ, ಒಂದು ವಿಚಾರ ಬರೋ ಸಾಧ್ಯತೆಗಳಿದ್ದಾವೆ. ಇದೇನಾದರೂ ಸಾಧ್ಯ ಆದ್ರೆ ಇದು ಎನ್ಕ್ವೈರಿ ಇನ್ನೊಮ್ಮೆ ಆಯ್ತಪ್ಪ ಅಂತಂದ್ರೆ ಈ ಸೌಜನ್ಯಾಳ ಒಂದು ಏನು ಹತ್ಯೆ ಆಗ್ಯದ, ಈ ಹತ್ಯೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತಪ್ಪ ಅಂದ್ರೆ ಯಾರು ಅನ್ನುವಂಥದ್ದು ಅದು ಸಮೀಪ ಹೋದ್ರೂ ಸಹಿತ ಇದು ಯಶಸ್ವಿ ಆದಂಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇನ್ನುಳಿದ ಕೇಸ್ಗಳು ಇದ್ದಾವೆ. ವೇದ ಒಲಿದದ, ಪದ್ಮಲತಾ ಅವ್ರದ್ದದ, ಆನೆ ಮಾವತದ, ಅವ್ರ ತಂಗಿದ್ದದ, ಇವೆಲ್ಲವೂ ಹೊರಗೆ ಬಂದಾಗ ಸಹಜವಾಗಿ ಈ ಧರ್ಮಸ್ಥಳಕ್ಕೆ ಹೊಸ ಟ್ವಿಸ್ಟ್ ಇದಕ್ಕೆ ಪರಿಹಾರ ಸಿಗ್ತದೆ ಅನ್ನೋದು ಒಂದಿಷ್ಟು ಬಹಳ ಜನರ ಇವತ್ತಿನ ಅಭಿಪ್ರಾಯ. ಯಾಕಂದರೆ ಎಲ್ಲರೂ ನೋಡ್ತಾನೆ ಇದ್ದಾರೆ. ಎಲ್ಲರಿಗೂ ಇದನ್ನು ನೋಡಿ ಬೇಜಾರು ಎಷ್ಟಾಗ್ಯದಪ್ಪ ಅಂದ್ರೆ ಈ ಧರ್ಮಸ್ಥಳದ ಬಗ್ಗೆ ಮಾತು ಸಹಿತ ಅವಳದ್ದು ಬೇಡಪ್ಪ ಅನ್ನೋಷ್ಟು ಮೇಲೆ ಮನಸ್ಸಿಗೆ ಬೇಜಾರಾಗ್ಯದ. ಇಂಥ ಸಂದರ್ಭದಲ್ಲಿ ಈ ಡಿಸಿಷನ್ ಬಂದಿದ್ದು ಎಲ್ಲರಿಗೂ ಖುಷಿನೂ ಆಗ್ಯದ. ಇನ್ನು ಕೆಲವೊಂದು ಮಂದಿಗೂ ಸ್ವಾಭಾವಿಕ ಅದ, ಅಸಮಾಧಾನ ಇರೋದ ನಡೆದನ ಅದು. ಬಟ್ ಸತ್ಯ ಹೊರಗೆ ಬರುವಂಥ ದಿನಗಳು ಸಮೀಪ ಬರ್ತಾ ಇದ್ದಾವ ಅನ್ನುವಂಥದ್ದು ಭಾಳ ಜನರ ಅಭಿಪ್ರಾಯ. ನಿಮ್ದು ಏನಂತೀರಿ? ಇದು ಹೊರಗೆ ಬರ್ಬೋದು ಆ ಸತ್ಯ? ಸೌಜನ್ಯಾಳ ಮೇಲಾದಂಥ ದಾಳಿಗೆ, ಅವಳ ಮೇಲಂಥ ಅತ್ಯಾಚಾರಕ್ಕೆ ಒಂದು ಎಥಿಕಲ್ ಎಂಡ್ ಆಗ್ಬೋದ ಸುಪ್ರೀಂ ಕೋರ್ಟ್ನಿಂದ ಅಂತ ಹೇಳ್ತಾ ಒಂದು ಪ್ರಶ್ನೆ ಮಾಡ್ತಾ ನೋಡೋಣ ಆಗಲಿ. ಯಾಕಂದ್ರೆ ಸತ್ಯ ದೊಡ್ಡದು, ಸತ್ಯ ಗೆಲ್ತದ, ಸತ್ಯ ಜಯತೆ ಅನ್ನುವಂಥದ್ದು
ನಾವು ನಂಬಿ ಬಂದಂಥವ್ರು ಅದಕ್ಕೆ ಉತ್ತರ ಸಿಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೆ ನೋಡಿ. ವಂದನೆಗಳು.